ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟವು ಪಶ್ಚಿಮ ಘಟ್ಟಗಳ ಮಧ್ಯಭಾಗದಲ್ಲಿರುವ ಮಧ್ಯಮ ಗಾತ್ರದ ಬೆಟ್ಟವಾಗಿದ್ದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಉತ್ತರ ಭಾಗದಲ್ಲಿರುವ ಹಂಗಳ ಗ್ರಾಮದ ಮೂಲಕ ಸಣ್ಣ ರಸ್ತೆಯ ಮೂಲಕ ಪ್ರವೇಶಿಸಬಹುದು. ಬಂಡೀಪುರ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿರುವುದರಿಂದ ಬೆಟ್ಟಗಳು ಮೇಯುವ ಕಾಡು ಆನೆಗಳಿಂದ ಆಗಾಗ್ಗೆ ಭೇಟಿ ನೀಡಲ್ಪಡುತ್ತವೆ. ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟವು ವರ್ಷದ ಹೆಚ್ಚಿನ ಸಮಯ ಮಂಜಿನಿಂದ ಆವೃತವಾಗಿರುತ್ತದೆ. ಆದ್ದರಿಂದ ಹೆಸರಿನ ಮೊದಲ ಭಾಗ ಹಿಮಾವದ್ ಎಂದರ್ಥ. ಬೆಟ್ಟದ ತುದಿಯಲ್ಲಿ ಗೋಪಾಲಸ್ವಾಮಿ ಅಥವಾ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ತಪಸ್ವಿ ಪ್ರಾಚೀನ ದೇವಾಲಯದ ಉಪಸ್ಥಿತಿಯು ಹೆಸರಿನ ಎರಡನೇ ಭಾಗವಾಗಿದೆ, ಮತ್ತು ಮೂರನೇ ಭಾಗವು ಬೆಟ್ಟ ಅಥವಾ ಬೆಟ್ಟ ಎಂಬ ಅಂಶದಿಂದ ಕೊಡುಗೆ ಪಡೆದಿದೆ. 7 ಶತಮಾನಗಳ ಹಿಂದೆ ನಿರ್ಮಿಸಲಾದ ಶ್ರೀ ಹಿಮಾವದ್ ಗೋಪಾಲಸ್ವಾಮಿ ದೇವಾಲಯವು ಸುಂದರವಾದ ನೋಟಗಳನ್ನು ಹೊಂದಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ, ಮತ್ತು ಇದನ್ನು ಕಾಲದಲ್ಲಿ ದಕ್ಷಿಣ ಗೋವರ್ಧನಗಿರಿ ಮತ್ತು ಕಮಲಾಚಲ ಎಂದು ಕರೆಯಲಾಗುತ್ತಿತ್ತು. ಈ ದೇವಾಲಯವು ಸಮುದ್ರ ಮಟ್ಟದಿಂದ 400 ಎತ್ತುತಡಿ ಎತ್ತರದಲ್ಲಿದೆ. ಹಿಮಾವದ್ ಗೋಪಾಲಸ್ವಾಮಿ ದೇವಾಲಯವು 14ನೇ ಶತಮಾನದಲ್ಲಿ ರೂಪುಗೊಂಡಿತು ಮತ್ತು ಋಷಿ ಅಗಸ್ತ್ಯ ಪ್ರತಿಷ್ಠಾಪಿಸಿದ ಭಗವಾನ್ ಗೋಪಾಲಸ್ವಾಮಿ ಅಥವಾ ಕೃಷ್ಣನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ಹೊಯ್ಸಳ ಯುಗದ 1315ರಲ್ಲಿ ನಿರ್ಮಿಸಲಾಯಿತು, ಮತ್ತು ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದೆ. ಈ ದೇವಾಲಯವನ್ನು ಕ್ರಿಯಶಃ 1315ರಲ್ಲಿ ರಾಜ ಚೋಳ ಬಲ್ಲಾಲ ನಿರ್ಮಿಸಿದನು.